ನೀವು ಅದ ಬಾಯಿಗೆ ಬಂದಂಗೆ ಮಾತಾಡ್ತೀರಾ ಹೇಳ್ತೀರಾ ಅಂದರೆ ಆಮೇಲೆ ಕಾನೂನು ಫಾಲೋ ಮಾಡ್ರಪ್ಪ ಅಂತ ಕೈ ಜೋಡಿಸಿ ಕೇಳಿದ್ರು ಕೂಡ ನೀವು ಅದು ಚಾಲೆಂಜಾಗಿ ಸ್ವೀಕಾರ ಮಾಡಿಬಿಟ್ಟು ಕಾನೂನು ಬಾಹಿರವಾಗಿ ಮಾಡ್ತೀರಾ ಅಂದರೆ ನಾನು ಏನು ಮಾಡಬೇಕು? ನೀವೇ ನನಗೆ ಮಾರ್ಗದರ್ಶನ ನೀಡಿ. ಲೆಟ್ ಪೀಪಲ್ ಡಿಸೈಡ್. ನೀವು ನಮ್ಮ ಮಾಧ್ಯಮ ಸ್ನೇಹಿತರು, ನೀವು ಈ ವೃತ್ತಿನಲ್ಲಿ ಹಲವಾರು ದಶಕಗಳಿಂದ ಇದ್ದೀರಾ. ನಾನೇನು ಮಾಡಬೇಕು? ನೀವೇ ಮಾರ್ಗದರ್ಶನ ನೀಡಿ. ಕಾನೂನು ಫಾಲೋ ಮಾಡಿ. ನಿಮ್ಮ ಸಂಘಟನೆ ಎಲ್ಲಿ ರಿಜಿಸ್ಟ್ರೇಷನ್ ಆಗಿದೆ ಅದನ್ನು ಸರ್ಕಾರಕ್ಕೆ ತೋರಿಸಿ. ನಿಮ್ಮ ಈ ಪಥಸಂಚಲನದ ಉದ್ದೇಶ ಏನು? ಏನಾದರೂ ಹೆಚ್ಚು ಕಮ್ಮಿ ಆದರೆ ಯಾರು ಜವಾಬ್ದಾರಿ ಅಂತ ಎಲ್ಲರೂ ಹಿಂಬರ ಬರ್ಸ್ಕೋತಾರಲ್ಲ. ಯಾವುದೇ ಇಂಥ ಕಾರ್ಯಕ್ರಮಕ್ಕೆ ಇಷ್ಟು ವರ್ಷ ನಡೆದಿಲ್ಲ, ಇವಾಗೂ ನಡಿಬಾರ್ದು ಅಂದರೆ ಇಷ್ಟು ವರ್ಷ ಕೇಳಿಲ್ಲ ಅಪ್ಪ, ನಾವೇನೋ ನೀವು ಭಾಳ ಸುಸಂಸ್ಕೃತರು ಅಂದ್ಕೊಂಡಿದ್ವಿ. ಬಟ್ ಮೊನ್ನೆ ನೋಡಿದ್ರಲ್ಲ ನಿಮ್ಮ ಸಂಸ್ಕೃತಿಗಳೆಲ್ಲ, ನಿಮ್ಮ ಸಂಸ್ಕೃತಿ, ನಿಮ್ಮ ಭಾಷೆ, ನಿಮ್ಮ ನುಡಿ, ನಿಮ್ಮ ಪ್ರಚೋದನೆ, ಇದೆಲ್ಲ ನಾವು ನೋಡ್ತಾ ಇದ್ದೀವಿ. ಜನರು ನೋಡ್ತಾ ಇದ್ದಾರೆ. ಏನಿದೆ ಆ್ಯಸ್ ಪರ್ ರೂಲ್ ಮಾಡಲಿ. ಇವತ್ತು ಬ್ಯಾನರ್ ತೆರವುಗೊಳಿಸಿದ್ದೀವಿ, ನಿಮ್ಮ ಬಾವುಟ ತೆರವುಗೊಳಿಸಿದ್ದೀವಿ. ಪರ್ಮಿಷನ್ ಇತ್ತ ತೋರಿಸ್ಬಿಡಿ. ಹೀಗೆ ಪ್ರಿಯಾಂಕರ್ಗೆ ನಿಮ್ಮ ಕ್ಷೇತ್ರದಲ್ಲಿ ನಾವು ಪರ್ಮಿಷನ್ ತೊಗೊಂಡಿದ್ವಿ, ಆ ಪರ್ಮಿಷನ್ ತದ್ವಿರುದ್ಧವಾಗಿ ಇವತ್ತು ನೀವು ತೆರವುಗೊಳಿಸಿದೆ ಸರ್ಕಾರ ಅಥವಾ ಮುನ್ಸಿಪಾಲ್ಟಿಯವರು ತೆರವುಗೊಳಿಸಿದ್ದಾರೆ ಅಂತ ನೀವು ಹೇಳಿದ್ರೆ ನಾನು ಒಪ್ಪಕ್ಕೆ ತಯಾರಿದ್ದೀನಿ. ಸುನೀಲ್ ಕುಮಾರ್ ಕಾರ್ಕಳ ಇವರೆಲ್ಲ ನಗರ ಪೊಲೀಸ್ ಆಯುಕ್ತರು ದೂರು ಕೊಟ್ಟಿದ್ದಾರೆ ಸರ್. ಕೇಶವ ಕೃಪ ಎದುರುಗಡೆ RSS ಕಾಂಗ್ರೆಸ್ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ದಾರೆ. ಅದಕ್ಕೇನಾಯ್ತು ಅಂತ ಅಲ್ಲೇ ಮೂಲ ಅಲ್ಲೇ ಅಲ್ವಾ? ಈಗ ಇವ್ರು ನನ್ನ ಮನೆ ಮುಂದೆ ಪ್ರತಿಭಟನೆ ಮಾಡ್ಬೋದು, ಇವರು ನನಗೆ ಬೆದರಿಕೆ ಹಾಕ್ಬೋದು. ಯಾಕೆ ಒಬ್ಬರನ್ನ BJP ಲೀಡರ್ ಆ ಫೋನ್ ಕರೆ ಮಾಡಿದವನ ಬಗ್ಗೆ ಮಾತನಾಡಿದಾರ ಸರ್? ಒಬ್ಬನ ಇಲ್ಲ ಇದು ತಪ್ಪು. ಈಗ ಆಲ್ಮೋಸ್ಟ್ 3-4 ದಿನ ಆಯಿತು ಅವ್ನು ಕರೆ ಬಂದು ಇದು ತಪ್ಪು, ಇವ್ನು ಮಾಡಿದ್ದು ಸರಿ ಇಲ್ಲ, ಅವ್ನ ಪದ ಬಳಕೆ ಸರಿ ಇಲ್ಲ, ಇದು ನಮ್ಮ ಸಂಸ್ಕೃತಿ ಅಲ್ಲ ಅಂತ ಒಬ್ಬರನ್ನ ಅವನಿಗೆ ಬೈದಿದ್ದಾರಾ? ಉಲ್ಟಾ ನನಗೆ ಬೈತಾ ಇದ್ದಾರೆ. ನನಗೇನಾದರೂ ಆದರೆ ಪ್ರಿಯಾಂಕರ್ಗೆ ಜವಾಬ್ದಾರಿ ಅಂದ್ಬಿಟ್ಟು ಹೇಳ್ತಾ ಇದ್ದಾರೆ. ಏನು ಇದು ಆರೋಪ ಮಾಡಿದ್ದಾರೆ ಸರ್. ನಂಗೇನಾದ್ರೂ ಜೀವ ತೊಂದರೆ ಆದ್ರೆ ಪ್ರಿಯಾಂಕರ್ಗೆ ನೇರ ಹೊಣೆ. ಬೆಂಗಾವಲು ವಾಹನ ಹಿಂಪಡೆದಿರೋದ್ರಿಂದ ಪ್ರಿಯಾಂಕರ್ಗೆ ನೋಡಿ. ಒಂದನೇದು ಅವ್ರಿಗೆ ಅವಿವೇಕತನದ ಪರಮಾವಧಿ ಅಂದರೆ ನಾರಾಯಣ ಸ್ವಾಮಿ ಚೆಲುವಾದಿ. ಆಯಿತಾ? ನಾಯಿಯೇ ನಾರಾಯಣ, ನನ್ನ ಹೆಸರು ನಾರಾಯಣ ಸ್ವಾಮಿ ಅಂತ ಅವರೇ ತಾನೇ ಹೇಳಿದ್ದು. ಅವ್ರ ಬಗ್ಗೆ ಅವ್ರಿಗೆ ಗೌರವ ಇಲ್ಲ ಅಂದರೆ ನನಗೆ ಯಾಕಿರ್ತದೆ ಬಿಡಿ. ಅವ್ರ ಆಟಕ್ಕುಂಟು ಲೆಕ್ಕಕ್ಕಿಲ್ಲ. ಅವ್ರಿಗೆ ಇಟ್ಟಿರೋದೇ ನನಗೆ ಬೈಯೋಕ್ಕೆ. ನಾನು ಕೇಳಿರೋ ಪ್ರಶ್ನೆಗೆ ಏನಾದರೂ ಉತ್ತರ ಇದೆಯಾ BJP ಅವ್ರ ಹತ್ರ? ಈಗ ವಿತೌಟ್ ಪರ್ಮಿಷನ್ ಯಾಕೆ ಹಾಕಿದ್ರು ಅದು ಹೇಳಲಿ ಫಸ್ಟ್, ಅದಾದಮೇಲೆ ಮಿಕ್ಕಿದ್ದು. ಈಗ ನಾವು ದೂರು ಕೊಡ್ತೀವಲ್ಲ ಅದಕ್ಕೇನು ಹೇಳ್ತಾರೆ ನೋಡೋಣ. ನಾನು